ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಯುದ್ಧ ಪ್ರೇಕ್ಷಿಕ ಸ್ಥಿರ ಅಂಬರ ವರ್ಣನೆ ಎಂಬ 31ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ತಮ್ಮ ಮನೋಮಯ ದೇಹವನ್ನು ಧರಿಸಿ ಸಮಾಧಿ ಸ್ಥಿತಿಯಲ್ಲಿ ಲೀಲೆ ಹಾಗೂ ಸರಸ್ವತೀ ದೇವಿಯರು ಇಡೀ ಜಗತ್ತನ್ನೇ ಸುತ್ತುತ್ತಾ ಬಿಸಿಲು ಕೋಲಿನಲ್ಲಿ ಹಾರಾಡುವ ಧೂಳಿನ ಕಣಗಳಂತಿರುವ ಬ್ರಹ್ಮಾಂಡವನ್ನು, ಅದರಲ್ಲಿ ಪಂಚಭೂತಗಳಿಂದ ಆಗಿರುವ ಚರಾಚರ ಜಗತ್ತನ್ನು ನೋಡುತ್ತಾ ಸಾಗುತ್ತಿದ್ದರು. ಆಗ ಶ್ರೀರಾಮನು ವಸಿಷ್ಠರನ್ನು ಕುರಿತು ಅನಂತವಾಗಿ ವಿಸ್ತರಿಸಿರುವ ಜಗತ್ತಿನಲ್ಲಿ ದಿಕ್ಕುಗಳು ಹೇಗೆ ಪರಿಗಣಿಸಲ್ಪಡುತ್ತವೆ ಎಂದು ಕೇಳಿದಾಗ, ವಾಸ್ತವದಲ್ಲಿ ಬ್ರಹ್ಮಾಂಡಗಳು, ಅದರಲ್ಲಿ ಕಾಣುವ ಚರಾಚರ ಜಗತ್ತು ಭ್ರಮೆಯಾಗಿದೆ ಎಂದು ಹೇಳುತ್ತಾ ಅದರ ವಿಶಾಲ ರಚನೆಯನ್ನು ವರ್ಣಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ. ಮುಂದುವರೆದು ವಸಿಷ್ಠರು ಹೇಳುತ್ತಾರೆ, ಹೀಗೆ ಎಲ್ಲವನ್ನೂ ನೋಡಿದ ಆ ಲೀಲಾ ಸರಸ್ವತಿಯವರು ತಾವಿದ್ದ ಜಗತ್ತಿನಿಂದ ಹೊರಟು ಅಂತಃಪುರಕ್ಕೆ ಹೋಗಿ ಅಲ್ಲಿಂದಲೂ ಕೂಡಲೇ ಹೊರಟರು. ಆ ಅಂತಃಪುರದಲ್ಲಿ ಮಹಾರಾಜನ ಶರೀರವು ಪುಷ್ಪರಾಶಿಯಲ್ಲಿತ್ತು. ಅದರ ಮಗ್ಗುಲಲ್ಲಿಯೇ ಲೀಲಾದೇವಿಯ ಶರೀರವು ಅಂತಶ್ಚಿತ್ತವಾಗಿ ಕುಳಿತಿತ್ತು. ಘನರಾತ್ರಿಯಾದುದರಿಂದ ಪರಿಜನರೆಲ್ಲರೂ ನಿದ್ರಾವಶರಾಗಿದ್ದರು. ಚಂದನ, ಕರ್ಪೂರ, ಕುಂಕುಮಗಳ ಧೂಪದ ಗಂಧವು ಮನೋಹರವಾಗಿತ್ತು. ಅದನ್ನೆಲ್ಲ ನೋಡಿದ ಮೂರನೆಯ ಗಂಡನ ಸಂಸಾರವನ್ನು ನೋಡಬೇಕೆಂದು ಆಶಿಸಿ, ಏಕೆಂದರೆ ಈಗಾಗಲೇ ಲೀಲೆಯು ಸರಸ್ವತಿಯೊಡನೆ ತನ್ನ ಹಿಂದಿನ ಸರ್ಗದಲ್ಲಿ ಇದ್ದಂತಹ ಗಂಡನಾದಂತಹ ಬ್ರಾಹ್ಮಣನ ಶರೀರವನ್ನು ನೋಡಿ ಬಂದಿದ್ದಾಳೆ. ಈಗಿನ ಸರ್ಗದಲ್ಲಿ ಆಕೆ ಮಹಾರಾಜನ ಪತ್ನಿಯಾಗಿದ್ದಾಳೆ. ಆತನ ಶವವೂ ಕೂಡ, ಆತನ ಶರೀರವೂ ಕೂಡ ಪುಷ್ಪರಾಶಿಯಲ್ಲಿದೆ. ಈಗ ಮೂರನೆಯ ಗಂಡನ ಸಂಸಾರವನ್ನು ನೋಡಬೇಕೆಂದು ಆಶಿಸಿ ಲೀಲೆಯು ಸಂಕಲ್ಪ ದೇಹದಿಂದ ಆಕಾಶಕ್ಕೆ ಹಾರಿದಳು. ತನ್ನ ಎರಡನೆಯ ಗಂಡನ ಸಂಸಾರಾರ್ಣವವನ್ನು, ಬ್ರಹ್ಮಾಂಡ ಕರ್ಪರವನ್ನು ಭೇದಿಸಿಕೊಂಡು, ಅಂದರೆ ಎರಡನೆಯ ಗಂಡನಾದಂತಹ ಮಹಾರಾಜನು ಆಳುತ್ತಿದ್ದ ಮಹಾರಾಜನು ಆಳುತ್ತಿದ್ದ ರಾಜ್ಯವನ್ನು ಕೂಡ ತನ್ನ ಮನೋ ಆಕಾಶದಲ್ಲಿಯೇ ನೋಡಿದ್ದಾಳೆ. ಆನಂತರ ಆ ಸಂಸಾರಾರ್ಣವವನ್ನು, ಬ್ರಹ್ಮಾಂಡ ಕರ್ಪರವನ್ನು ಭೇದಿಸಿಕೊಂಡು ತನ್ನ ಮೂರನೆಯ ಗಂಡನ ಅಲ್ಪ ವಿಸ್ತಾರವುಳ್ಳ ಸಂಕಲ್ಪ ಸಂಸಾರ ಆವರಣವನ್ನು, ಆ ಸಂಕಲ್ಪ ಸಂಸಾರ ಆವರಣವನ್ನು, ಯಾವ ಸಂಕಲ್ಪ ಸಂಸಾರದಲ್ಲಿ ತಾನು ಮೂರನೆಯ ಗಂಡನೊಂದಿಗೆ ತನ್ನ ಮೂರನೆಯ ಸರ್ಗವನ್ನು ನಡೆಸುತ್ತಿರುವೆನು, ಅದನ್ನು ನೋಡುವ ಸಲುವಾಗಿ ಹೊರಟಿದ್ದಾಳೆ. ಹೀಗೆ ಆ ಲೀಲೆಯು ಸರಸ್ವತೀ ದೇವಿಯೊಡನೆ ಪಂಚಭೂತ ಆವರಣದಿಂದ ಕೂಡಿರುವ ಆ ಬ್ರಹ್ಮಾಂಡ ಮಂಟಪವನ್ನು ಸೇರಿದಳು. ಕತ್ತಲೆಯಿಂದಲೂ ನೀರಿನ ಆವಿಯಿಂದಲೂ ಕೆಸರಿನಿಂದಲೂ ಕೂಡಿರುವ ಪರ್ವತ ಗುಹೆಯನ್ನು ಸಿಂಹಿಯು ಪ್ರವೇಶಿಸುವಂತೆ ತನ್ನ ಗಂಡನ ಸಂಕಲ್ಪದಿಂದ ಆಗಿರುವ ಜಗತ್ತೆಂಬ ಕೆಸರು ಹಿಡಿದ ಕೊಳವನ್ನು ಆಕೆ ಪ್ರವೇಶಿಸುತ್ತಾಳೆ. ಆ ಆಕಾಶ ರೂಪ ಜಗತ್ತನ್ನು ಆಕಾಶಾತ್ಮೀಯರಾದ ಆ ದೇವಿಯರು ಹಣ್ಣಾಗಿ ಮೆತ್ತಗಿರುವ ಬಿಲ್ವ ಫಲವನ್ನು ಇರುವೆಗಳು ಹೋಗುವಂತೆ ಹೊಕ್ಕರು. ಅಲ್ಲಿ ಲೋಕಾಂತರಗಳನ್ನು, ಕುಲಾಚಲಗಳನ್ನು, ಅಂತರಿಕ್ಷವನ್ನು ದಾಟಿ ಶೈಲ, ಮಂಡಲ, ಸಮುದ್ರಾದಿಗಳಿಂದ ಕೂಡಿದ ಭೂಭಾಗವನ್ನು ಸೇರಿದರು. ಮೇರುವಿನಿಂದ ಅಲಂಕೃತವಾಗಿ ನವಖಂಡವುಳ್ಳ ಜಂಬೂದ್ವೀಪಕ್ಕೆ ಹೋಗಿ ಅಲ್ಲಿಂದ ಭರತ ವರ್ಷದಲ್ಲಿ ಲೀಲೆಯ ಪತಿಯಿರುವ ದೇಶವನ್ನು ಸೇರಿದರು. ಅಷ್ಟರೊಳಗೆ ಭೂಮಂಡಲ ಮಂಡನವಾದ ಆ ದೇಹವನ್ನು ಸಾಮಂತರ ಬಲದಿಂದ ಕೊಬ್ಬಿದ ರಾಜನೊಬ್ಬನು ಮುತ್ತಿದ್ದನು. ಆ ಯುದ್ಧವನ್ನು ನೋಡುವುದಕ್ಕೆಂದು 3 ಲೋಕದವರು ಬಂದಿದ್ದರು. ಅದರಿಂದ ಅಂತರಿಕ್ಷವೆಲ್ಲವೂ ತುಂಬಿ ಹೋಗಿತ್ತು. ಮೇಘಗಳ ಹಾರವನ್ನು ಧರಿಸಿದೆಯೋ ಎಂಬಂತೆ ಆಕಾಶ ಸಂಚಾರಿಗಳಿಂದ ತುಂಬಿ ಹೋಗಿರುವ ಆ ಅಂತರಿಕ್ಷವನ್ನು ಹಠಾತ್ತಾಗಿ ಬಂದ ಆ ದೇವಿಯರು ನೋಡಿದರು. ಅಲ್ಲಿ ಸಿದ್ಧ, ಚಾರಣ, ಗಂಧರ್ವ, ವಿದ್ಯಾಧರ ಗಣಗಳು ಯುದ್ಧದಲ್ಲಿ ಮಡಿಯಲಿರುವ ಶೂರನನ್ನು ಎದುರುಗೊಂಡು ಸ್ವರ್ಗಕ್ಕೊಯ್ಯುವುದಕ್ಕಾಗಿ ಬಂದು ಕಾದಿರುವ ಅಪ್ಸರೆಯರ ಸಮೂಹವು ಇದ್ದವು. ರಕ್ತ ಮಾಂಸಗಳು ಸಿಕ್ಕುವವೆಂದು ಸಂತೋಷದಿಂದ ಭೂತಗಳು, ರಕ್ಷೋಗಣಗಳು, ಪಿಶಾಚಗಳು ಕುಣಿಯುತ್ತಿದ್ದವು. ವಿದ್ಯಾಧರಾಂಗನೆಯರು ಪುಷ್ಪವೃಷ್ಟಿ ಕರೆಯಲು ಪುಷ್ಪಹಸ್ತರಾಗಿ ಸಿದ್ಧವಾಗಿದ್ದರು. ಯುದ್ಧವನ್ನು ನೋಡುವುದಕ್ಕೆಂದು ಬಂದ ಬೇತಾಳ, ಯಕ್ಷ್ಮ, ಕೂಷ್ಮಾಂಡಾದಿ ಕ್ಷುದ್ರ ದೇವತೆಗಳು ತಮ್ಮ ಮೇಲೆ ಬೀಳಬಹುದಾದ ಆಯುಧಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ಅದ್ರಿಖಂಡಗಳನ್ನು, ಅಂದರೆ ಬಂಡೆಗಳನ್ನು ಧರಿಸಿದ್ದರು. ಅಸ್ತ್ರಮಾರ್ಗವಾದ ನಭೋಭಾಗದಲ್ಲಿದ್ದ ಭೂತಮಂಡಲವು ದಾರಿ ಬಿಟ್ಟು ಓಡುತ್ತಿತ್ತು. ತಮ್ಮ ತಮ್ಮ ಪೌರುಷವನ್ನು ಪ್ರೇಕ್ಷಕರು ನೋಡಲೆಂದು ಭಟರು ಪ್ರದರ್ಶಿಸುತ್ತಿರಲು ಯುದ್ಧ ಭೂಮಿಯು ಕ್ಷುಬ್ಧವಾಗಿತ್ತು. ಯುದ್ಧವು ಹಾಗಾಗುವುದು ಹೀಗಾಗುವುದು ಎಂದುಕೊಳ್ಳುತ್ತಾ ಚಾಮರ ಧಾರಣಿಯರಾದ ಸ್ತ್ರೀಯರು
ಲೀಲಾಹಾಸ ವಿಲಾಸಗಳಲ್ಲಿ ಮಗ್ನರಾಗಿದ್ದರು. ತಮ್ಮ ಪ್ರಭಾವದಿಂದ ಇತರರಿಗೆ ಅದೃಶ್ಯರಾಗಿರುವ ಮುನಿಶ್ರೇಷ್ಠರು ಲೋಕಕ್ಷೇಮವಾಗಲೆಂದು ಸ್ವಸ್ತಿಗಳನ್ನು ಹೇಳುತ್ತಿದ್ದರು. ಅಲ್ಲಿ ಸೇರಿದ್ದ ದಿಕ್ಪಾಲಕ ವನಿತೆಯರು ಸಂದರ್ಭೋಚಿತವಾಗಿ ಸ್ತೋತ್ರ ಮಾಡುತ್ತಿದ್ದರು. ವೀರ ಮರಣದಿಂದ ಸ್ವರ್ಗಕ್ಕೆ ಅರ್ಹರಾಗಿ ಬರುವ ಶೂರರನ್ನು ಕರೆದೊಯ್ಯಲು ಇಂದ್ರ ಭಟರು ಅವರಿಗಾಗಿ ದೊಡ್ಡ ದೊಡ್ಡ ಐರಾವತಾದಿ ಲೋಕಪಾಲವೆಂಬ ಹೆಸರುಳ್ಳ ಆನೆಗಳನ್ನು ಸಿಂಗರಿಸಿಕೊಂಡು ಸಿದ್ಧವಾಗಿದ್ದರು. ಬರುವ ಶೂರರ ಸನ್ಮಾನಕ್ಕಾಗಿ ಗಂಧರ್ವ ಚಾರಣರು ಸಿದ್ಧರಾಗಿದ್ದರು. ಶೂರರನ್ನು ನಿರೀಕ್ಷಿಸುತ್ತಿರುವ ದೇವತಾಸ್ತ್ರೀಯರು ವೀರ ಭಟರನ್ನು ಕಟಾಕ್ಷಿಸುತ್ತಿದ್ದರು. ಮಹಾವೀರರ ಮಹಾಬಾಹುಗಳಿಂದ ಆಲಿಂಗನವನ್ನು ಪಡೆಯಬೇಕೆಂಬ ಹಂಬಲವುಳ್ಳ ಸ್ತ್ರೀಗಣವು ಅಲ್ಲಿತ್ತು. ಆ ಶೂರರ ಯಶಸ್ಸೆಂಬ ಧಾವಳ್ಯವು ಅಂದರೆ ಕೀರ್ತಿಯು, ಅವರ ಧವಳ ಕೀರ್ತಿಯು ಎಲ್ಲೆಲ್ಲೂ ಪ್ರಸರಿಸಲು ಸೂರ್ಯನು ಚಂದ್ರನಾಗಿ ಹೋದನು. ಅಂದರೆ ಅಷ್ಟರ ಮಟ್ಟಿಗೆ ಆತನು ಕೂಡ ತಂಪಾಗಿ ಹೋಗುತ್ತಾನೆ. ಆಗ ಶ್ರೀರಾಮನು ಕೇಳುತ್ತಾನೆ, ಎಲೆ ಭಗವಂತನೇ, ವಸಿಷ್ಠರನ್ನು ಕುರಿತು ಯಾವ ಭಟನನ್ನು ಶೂರನೆನ್ನುವರು? ಯಾವನು ಸ್ವರ್ಗಕ್ಕೆ ಅಲಂಕಾರಪ್ರಾಯನಾಗುವನು? ಯಾವನು ಡಿಂಬಾಹ ಎನಿಸಿಕೊಳ್ಳುವನು ಎಂದಾಗ ವಸಿಷ್ಠರು ಹೇಳುತ್ತಾರೆ, ಶಾಸ್ತ್ರೋಕ್ತವಾದ ಆಚರಣವುಳ್ಳ ಪ್ರಭುವಿನ ಪ್ರಯೋಜನಕ್ಕಾಗಿ ಯಾವನು ರಣದಲ್ಲಿ ಹೋರಾಡಿ ಮರಣವನ್ನೋ ವಿಜಯವನ್ನೋ ಸಾಧಿಸುವನೋ ಅವನೇ ಶೂರನು. ಶೂರರಿಗೆ ಪ್ರಾಪ್ತವಾಗುವ ಲೋಕಗಳನ್ನು ಪಡೆಯುವನು. ಹಾಗಿಲ್ಲದೆ ಶತ್ರುವಿನ ಆಯುಧಕ್ಕೆ ಸಿಕ್ಕಿ ರಣದಲ್ಲಿ ಸಾಯುವವನು ಅವನು ನರಕಕ್ಕೆ ಹೋಗುವನು. ಅಂದರೆ ಯಾವುದೇ ರೀತಿಯಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿ ತನ್ನ ಯಜಮಾನನಿಗೆ ಜಯವಾಗಲಿ ಎಂಬ ಸಂಕಲ್ಪದಿಂದ ಯುದ್ಧ ಮಾಡುವವನು ಸ್ವರ್ಗಕ್ಕೆ ಹೋದರೆ ಕೇವಲ ಶತ್ರುವಿನ ಆಯುಧಕ್ಕೆ ಸಿಕ್ಕಿ ತಾನು ಹತಭಾಗ್ಯನಾಗಿ ಮರಣ ಹೊಂದುವವನು ನರಕಕ್ಕೆ ಹೋಗುತ್ತಾನೆ. ಯಾವನು ಶಾಸ್ತ್ರವಿಹಿತವಲ್ಲದ ಆಚಾರಗಳು ಉಳ್ಳವನಿಗೋಸ್ಕರ ಯುದ್ಧ ಮಾಡಿ ರಣದಲ್ಲಿ ಸಾಯುವನೋ ಅವನಿಗೆ ನರಕವೇ ಮನೆಯಾಗುವುದು. ಅಂದರೆ ಯಾವ ರಾಜನಿಗೋಸ್ಕರ ಯುದ್ಧ ಮಾಡುತ್ತಿರುವರೋ ಅಥವಾ ಯಾವ ಉದ್ದೇಶಕ್ಕಾಗಿ ಯುದ್ಧ ಮಾಡುತ್ತಿರುವರೋ ಆ ಉದ್ದೇಶವೂ ಕೂಡ ಶಾಸ್ತ್ರವಿಹಿತವಾದ ಆಚಾರಗಳನ್ನು ಒಳಗೊಂಡಿರಬೇಕು. ಶಾಸ್ತ್ರಾರ್ಥ ಸಮ್ಮತವಾದ ಲೋಕಾಚಾರವುಳ್ಳ ಪ್ರಭುವಿನ ಭಕ್ತನಿಗಾಗಿ ಯಾರು ಯುದ್ಧ ಮಾಡುವನೋ ಅವನು ಶೂರನು. ಅಂದರೆ ಭಗವಂತನಿಗಾಗಿ, ಭಗವಂತನ ಸಾಮ್ರಾಜ್ಯಕ್ಕಾಗಿ ಧರ್ಮದಿಂದ ಯಾರು ರಾಜ್ಯಭಾರ ಮಾಡುತ್ತಿರುವನೋ ಅಂತಹವನಿಗಾಗಿ ಯುದ್ಧ ಮಾಡುವವನು, ಧರ್ಮದ ಪಕ್ಷದಲ್ಲಿ ಇರುವವನು ಮಾತ್ರವೇ ಸ್ವರ್ಗವನ್ನು ಹೊಂದುತ್ತಾನೆ. ಅವನೇ ಶೂರನು. ಯಾವನು ಗೋಬ್ರಾಹ್ಮಣರಿಗೋಸ್ಕರವಾಗಿ ಸತ್ಪುರುಷರಿಗೋಸ್ಕರವಾಗಿಯೂ ಶರಣಾಗತರನ್ನು ಕಾಪಾಡುವುದಕ್ಕಾಗಿಯೂ ಸಾಯುವನೋ ಅವನು ಸ್ವರ್ಗಭೂಷಣನಾಗುವನು. ಇಲ್ಲಿ ಗೋಬ್ರಾಹ್ಮಣರೆಂದರೆ ನೆನಪಿರಲಿ, ಗೋ ಎಂದರೆ ಎಲ್ಲ ಸಾಧು ಪ್ರಾಣಿಗಳು. ಯಾವ ಪ್ರಾಣಿಗಳು ತಮ್ಮ ಪಾಡಿಗೆ ತಾವು ಬದುಕಿಕೊಂಡು ಬೇರೆಯವರಿಗೆ ತೊಂದರೆ ಕೊಡದಂತೆ ಇರುತ್ತವೆಯೋ ಅವು ನೋಡುವವರ ಕಣ್ಣಿಗೆ ಕ್ರೂರ ಮೃಗಗಳಾಗಿರಬಹುದು, ಬೇರೆ ಪ್ರಾಣಿಗಳ ಮಾಂಸವನ್ನೇ ಸೇವಿಸುತ್ತಿರಬಹುದು. ಆದರೆ ತಮ್ಮ ಪಾಡಿಗೆ ತಾವು ಯಾವ ಪ್ರಾಣಿಗಳು ಸಾಧುವಿನಂತೆ ಬದುಕಿಕೊಂಡಿರುತ್ತವೋ, ತಮ್ಮ ಆಹಾರಕ್ಕಾಗಿಯೇ ಬೇರೆ ಪ್ರಾಣಿಗಳನ್ನಾಗಲಿ ವೃಕ್ಷಗಳನ್ನಾಗಲಿ ಸೇವಿಸುತ್ತಿರುತ್ತವೆಯೋ ಅವೆಲ್ಲವನ್ನೂ ಗೋ ಎಂದೇ ಪರಿಗಣಿಸಬೇಕು. ಅಂತೆಯೇ ಯಾವ ವ್ಯಕ್ತಿ ಲೋಕೋಪಕಾರಕ್ಕೋಸ್ಕರವಾಗಿ ತನ್ನೆಲ್ಲ ಜ್ಞಾನವನ್ನು ಕೂಡ ಸಮಾಜಕ್ಕಾಗಿ ಮೀಸಲಿಟ್ಟಿರುತ್ತಾನೋ, ಸಮಾಜದ ಹಿತಕ್ಕಾಗಿ ಕಾರ್ಯ ಮಾಡುತ್ತಿರುತ್ತಾನೋ, ಅದರಲ್ಲಿ ತನ್ನದೇ ಆದ ಯಾವ ಸ್ವಾರ್ಥವನ್ನೂ ಹೊಂದಿರುವುದಿಲ್ಲವೋ, ಯಾವ ಅಧಿಕಾರದ ಹಣದ ಆಸೆಯಿಲ್ಲದೆ ಅಥವಾ ತನ್ನ ಸ್ವಂತ ಸುಖದ ಆಶಯವೂ ಇಲ್ಲದೆ ಸಮಾಜಕ್ಕಾಗಿಯೇ ಯಾರು ಬದುಕುತ್ತಿರುತ್ತಾನೋ ಅಂತಹವನು ಬ್ರಾಹ್ಮಣ. ಏಕೆಂದರೆ ಅಂತಹ ಸಾಧು ಪ್ರಾಣಿಗಳು, ಅಂತಹ ವ್ಯಕ್ತಿಗಳಿಂದಾಗಿಯೇ ಈ ಲೋಕ ಸಮೃದ್ಧವಾಗುವುದಲ್ಲವೇ. ಅಂತೆಯೇ ಸತ್ಪುರುಷರಿಗೋಸ್ಕರವಾಗಿಯೂ ಹಾಗೂ ಯಾರು ತನಗೆ ಶರಣಾಗತರಾಗಿರುತ್ತಾರೋ ಅವರನ್ನು ಕಾಪಾಡುವುದಕ್ಕಾಗಿಯೂ ಸಾಯುವನೋ ಅವನು ಸ್ವರ್ಗಭೂಷಣನಾಗುವನು. ತನ್ನ ಪಾಲನಕ್ಕೆ ಒಳಪಟ್ಟಿರುವ ದೇಶವನ್ನು ಪಾಲಿಸುವುದರಲ್ಲಿ ಗೆದ್ದು ಆ ಕಾರ್ಯದಲ್ಲಿ ಮೃತನಾಗುವ ರಾಜನು, ಅವನಿಗಾಗಿ ಸಾಯುವ ಭಟರು ಸಹ ವೀರರು. ಅಂತಹವರಿಗೆ ವೀರಲೋಕವು ಲಭಿಸುವುದು, ಅಂದರೆ ಸ್ವರ್ಗವೇ ಲಭಿಸುವುದು. ಪ್ರಜೆಗಳನ್ನು ಕಾಡುವ ರಾಜನಿಗೋಸ್ಕರ, ರಾಜನಲ್ಲದ ಪ್ರಭುವಿಗೋಸ್ಕರವೂ ಯುದ್ಧ ಮಾಡಿ ಸಾಯುವವನು ನರಕಭಾಜನನಾಗುವನು. ಅಂದರೆ ಯಾವ ರಾಜ ತನ್ನ ಪ್ರಜೆಗಳನ್ನೇ ಕಾಡುತ್ತಿರುವನೋ ಹಾಗೂ ರಾಜನಲ್ಲದೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಯಾರು ಯುದ್ಧ ಮಾಡುತ್ತಿರುವನೋ ಅಂತಹವನಿಗೆ ಯುದ್ಧ ಮಾಡುವವನೂ ಸಹ ನರಕಕ್ಕೆ ಹೋಗಿಬಿಡುತ್ತಾನೆ. ರಾಜನಾಗಲಿ ರಾಜರಾಗದಿರಲಿ, ಆ ಯಥಾಶಾಸ್ತ್ರಕಾರಿಗಳಾದವರಿಗೋಸ್ಕರ ಅಯಥಾಶಾಸ್ತ್ರಕಾರಿಗಳಿಗಾದ, ಅಂದರೆ ರಾಜರಾಗೇ ಇರಲಿ ರಾಜರಾಗದೇ ಇರಲಿ ಯಾರೇ ಆಗಿರಲಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆದುಕೊಳ್ಳದಿರುವವರು ಅವರಿಗಾಗಿ ಮಡಿದವರು. ಅವರು ರಾಜರೇ ಆಗಿರಬೇಕೆಂದೇನಿಲ್ಲ.
ದೇಶೋದ್ಧಾರಕ್ಕೋಸ್ಕರ, ಲೋಕೋದ್ಧಾರಕ್ಕೋಸ್ಕರ, ಧರ್ಮದ ಉದ್ಧಾರಕ್ಕೋಸ್ಕರ, ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಹೋರಾಡುತ್ತಿರುವ ಯಾರೇ ಆದರೂ ಸ್ವರ್ಗವನ್ನು ಹೊಂದುತ್ತಾನೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ರಕ್ಷಣೆ ಮಾಡುವವನು, ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರೆಲ್ಲರೂ ನರಕ ಭಾಜನರಾಗುತ್ತಾರೆ. ಧರ್ಮಸಮ್ಮತವಾದ ಯುದ್ಧದಿಂದ ಲಭಿಸುವ ಸದ್ಗತಿಯು ಅಧರ್ಮ ಯುದ್ಧದಿಂದಲೂ ಲಭಿಸುವುದಾಗಿದ್ದರೆ ಪರಲೋಕ ಭಯವಿಲ್ಲದ ಮತ್ತರು ಇತರರನ್ನು ನಾಶ ಮಾಡಿಬಿಟ್ಟಾರು. ಶೂರರಾಗಿ ಸತ್ತವರಿಗೆಲ್ಲ ಸ್ವರ್ಗವುಂಟೇ ಉಂಟು ಎಂಬ ಮಾತು ಶಾಸ್ತ್ರದ ಮಾತಲ್ಲ. ಧರ್ಮಯುದ್ಧ ಮಾಡುವವನೇ ಶೂರನು ಎಂಬುದು ಶಾಸ್ತ್ರ ನಿಶ್ಚಯವು. ಸದಾಚಾರ ಸಂಪನ್ನರಾದವರಿಗೋಸ್ಕರವಾಗಿ ಯಾರು ಖಡ್ಗಧಾರೆಯನ್ನು ಸಹಿಸುವರೋ, ಖಡ್ಗದ ಹೊಡೆತವನ್ನು ಸಹಿಸಿಕೊಳ್ಳುವರೋ ಅವರೇ ಶೂರರು. ಮಿಕ್ಕವರೆಲ್ಲ ವೃಥಾ ಕಾರಣವಿಲ್ಲದೆ ಸಾಯುವ ಡಿಂಬಾಹವರು. ಅಂತಹ ಶೂರರು ಬಂದಾರೆ. ಶೂರರಾದ ಮಹಾಸತ್ವಶಾಲಿಗಳ ಕಾಂತೆಯರು ಎಂದು ಹೇಳಿಸಿಕೊಳ್ಳುವವೇ ಎಂದು ಸುರಾಂಗನೆಯರು ಹಂಬಲಿಸುತ್ತಾ ರಣಭೂಮಿಯಲ್ಲಿ ಕಾದು ನಿಂತಿರುವರು. ಅಂದರೆ ಆ ರೀತಿಯಾಗಿ ಧರ್ಮಕ್ಕಾಗಿ, ಲೋಕೋದ್ಧಾರಕ್ಕಾಗಿ, ಗೋಬ್ರಾಹ್ಮಣರನ್ನು ರಕ್ಷಿಸುವುದಕ್ಕಾಗಿ, ಸತ್ಪುರುಷರನ್ನು ಹಾಗೂ ಶರಣಾಗತರಾದವರನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಜೀವವನ್ನು ಯಾರು ಬಲಿ ಕೊಡುತ್ತಾರೋ, ಆ ಕಾರಣಕ್ಕಾಗಿ ಖಡ್ಗಗಳ ಹೊಡೆತವನ್ನು ಯಾರು ಸಹಿಸಿಕೊಳ್ಳುತ್ತಾರೋ ಅಂತಹವರು ಸತ್ತು ಸ್ವರ್ಗಕ್ಕೆ ಬಂದರೆ ತಾವು ಅವರ ಕಾಂತೆಯರಾಗಬಹುದೆಂದು ಎಲ್ಲ ಸುರಾಂಗನೆಯರು, ಎಲ್ಲ ದೇವತಾಸ್ತ್ರೀಯರು ಕೂಡ ಕಾಯುತ್ತಿರುತ್ತಾರೆ ಎಂದು ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಿದ್ದಾರೆ. ವಿದ್ಯಾಧರಿಯರ ಮಧುರವೂ ಸುಂದರವೂ ಆದ ಗೀತೆಗಳು, ಮಂದಾರ ಪುಷ್ಪಗಳಿಂದ ಮಾಲಿಕೆಗಳನ್ನು ಕಟ್ಟುತ್ತಿರುವ ಕಾಮಿನಿಯರು, ಯುದ್ಧ ಮಾಡುವುದನ್ನು ನೋಡುವುದಕ್ಕೆಂದು ಸಮಾಧಾನವಾಗಿ ಬಂದಿರುವ ಸುರ ಸಿದ್ಧ ಗಣಗಳು, ನಿಲ್ಲಿಸಿರುವ ವಿಮಾನ ಪಂಕ್ತಿಗಳು ತುಂಬಿ ಆ ಆಕಾಶವು ಉತ್ಸವದಿಂದ ಶೋಭಾತಿಶಯವುಳ್ಳದ್ದಾಯಿತು ಎಂಬಂತೆ ಮೆರೆಯಿತು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಯುದ್ಧ ಪ್ರೇಕ್ಷಿಕ ಸ್ಥಿತಾಂಬರ ವರ್ಣನೆ ಎಂಬ 31ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.